ಮೇಕ್ ಇನ್ ಇಂಡಿಯಾ ನಮ್ಮ R&Dಯಿಂದ ಮಾಡಿರೋದು ಮೆಟಲ್ ಫ್ರೇಮ್. ಇದು 50 ಫೀಟಿಂದ ಬಿದ್ದರೂ ಕೂಡ ನಿಮ್ಗೆ ಯಾವುದೇ ತೊಂದರೆ ಇರಲಾರ್ದಂಗೆ, ಯಾವುದೇ ರಿಪೇರಿ ಬರಲಾರ್ದಂಗೆ, ಯಾವುದೇ ಡ್ಯಾಮೇಜ್ ಆಗಲಾರ್ದಂಗೆ ನಿಮ್ಮ ಡ್ರೋನ್ಗೆ 100% ಸೇಫ್ಟಿ ಇರ್ತದೆ. ಒಂದು ಬ್ಯಾಟ್ರಿ ಒಂದು ಸಲ ಚಾರ್ಜ್ ಮಾಡಿದರೆ 8 ರಿಂದ 10 ಟ್ಯಾಂಕು ನೀವು ಸ್ಪ್ರೇ ಮಾಡ್ಬೋದು. 40 ಎಕರೆ ಆರಾಮ್ಸೆ ಸ್ಪ್ರೇ ಮಾಡ್ಬೋದು. ಫ್ಲೈಟ್ ಟೈಮ್ ಜಾಸ್ತಿ ಇದೆ. ಈ ಡ್ರೋನ್ ಆಗಲಿ, ಈ ಬ್ಯಾಟ್ರಿ ಆಗಲಿ, ನಿಮಗೆ ಚಾರ್ಜರ್ ಆಗಲಿ ಎಲ್ಲವೂ ನಮ್ಮ ಮೇಕ್ ಇನ್ ಇಂಡಿಯಾ ಇದಾವೆ. ಸರ್ವಿಸ್ ಇದೆ, ವಾರಂಟಿನೂ ಇದೆ. ಅದರ ಮೇಲೆ ತುಂಬ ನಿಮಗೆ ಆ್ಯಪ್ ಮೂಲಕ ನಿಮಗೆ ಎಲ್ಲ ರೀತಿಯಲ್ಲಿ ನಾವು ನಿಮಗೆ ಟ್ರೈನಿಂಗ್ ಮಾಡಿಕೊಡ್ತೀವಿ. ಸೆಂಟ್ರಿಫ್ಯೂಗಲ್ ನಾಜಿಲ್ಸ್ CN4 9 ಲೀಟರ್ ಕೆಪಾಸಿಟಿ. ಇದು ನಿಮಗೆ ಒಂಥರ ಫಾಗ್ ಬಿದ್ದಂಗೆ ಬೀಳ್ತದೆ. ಡ್ರೋನ್ ಸ್ಟೆಬಿಲಿಟಿ ಸಲುವಾಗಿ 2 GPS ಬಳಸಿದ್ದೀವಿ. ಇಲ್ಲಿ ಕೂಡ ಯಾವ ಬ್ಯಾಟ್ರಿ ಚಾರ್ಜರ್ ಅವರು ಕೂಡ ನಿಮಗೆ ಸೇಫ್ಟಿ ಮಾಡ್ಯೂಲ್ ಕೊಡೋದಿಲ್ಲ. ನಮಸ್ಕಾರ ರೈತ ಮಿತ್ರರೇ, ನನ್ನ ಹೆಸರು ಮುರಳೀಕೃಷ್ಣ ಅಂತ, ಫೌಂಡರ್ ಆಫ್ ದೇವೀಸ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ನಿಮಗೆ ನಾವು ಹೇಳಬೇಕಾಗಿತ್ತಂದ್ರೆ ಅಂದರೆ ದೇವೀಸ್ ಅಗ್ರಿಟೆಕ್ನಿಂದ ಆಕಾಶ್ HX+ ಅಂತ ಒಂದು ಡ್ರೋನ್ಗಳನ್ನು ಬಿಡುಗಡೆ ಮಾಡ್ತೀನಿ. ಇದರ ಮಾಹಿತಿಗಳು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವಿವರಿಸ್ತೀನಿ. ಸೊ ನೀವು ಬಂದು ಡ್ರೋನಲ್ಲಿ ಎಷ್ಟು ವರ್ಷಗಳಿಂದ ತೊಡಗಿಸ್ಕೊಂಡಿದ್ದೀರಾ ಸರ್? 5 ವರ್ಷದಿಂದ ಸರ್. 5 ವರ್ಷದಿಂದ? ಹೌದು. ಓಕೆ. ಈಗಾಗಲೇ ನಿಮ್ಮ ಡ್ರೋನ್ ಏನಾದರೂ ಯೂಸ್ ಮಾಡ್ತಾ ಇದ್ದಾರಾ ಹೇಗೆ? ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಡ್ರೋನು ಆಕಾಶ್ HX ಎಲ್ಲರಿಗೂ ಸುಪರಿಚಿತವಾಗಿದೆ. ಎಲ್ಲ ರೈತ ಬಾಂಧವರು ಮೆಚ್ಚಿದ ಡ್ರೋನ್ ನಮ್ಮದು. ಸೊ ಈಗ ಹೊಸ ಡ್ರೋನ್ ಅಂತಿದ್ದೀರಲ್ಲ ಸರ್, ಇದರ ಸ್ಪೆಷಾಲಿಟಿ ಏನು? ಈ ಡ್ರೋನಲ್ಲಿ ನಿಮಗೆ ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ಈ ಫ್ರೇಮ್ ಬಗ್ಗೆ ನಾವು ಇದು ಮೊದಲು ಕೊಟ್ಟಿದ್ದು ಕಾರ್ಬನ್ ಫೈಬರ್ ಫ್ರೇಮ್ ಇತ್ತು. ಇದು ನಾವು ಕಂಪ್ಲೀಟ್ಲಿ ಮೇಕ್ ಇನ್ ಇಂಡಿಯಾ ನಮ್ಮ R&Dಯಿಂದ ಮಾಡಿರೋದು ಮೆಟಲ್ ಫ್ರೇಮ್. ಇದು ಬಂದು ಮೇಕ್ ಇನ್ ಇಂಡಿಯಾವಾ? ಹೌದು, 100% ಮೇಕ್ ಇನ್ ಇಂಡಿಯಾ ಮೆಟಲ್ ಫ್ರೇಮು. ಇದು ಯಾವುದೇ ಕಾರಣಕ್ಕೆ ನಿಮಗೆ ಒಂದು ವೇಳೆ ಎಷ್ಟು 10, 20, 50 ಫೀಟಿಂದ ಬಿದ್ದರೂ ಕೂಡ ನಿಮ್ಗೆ ಯಾವುದೇ ತೊಂದರೆ ಇರಲಾರ್ದಂಗೆ, ಯಾವುದೇ ರಿಪೇರಿ ಬರಲಾರ್ದಂಗೆ, ಯಾವುದೇ ಡ್ಯಾಮೇಜ್ ಆಗಲಾರ್ದಂಗೆ ನಿಮ್ಮ ಡ್ರೋನ್ಗೆ 100% ಸೇಫ್ಟಿ ಇರ್ತದೆ. ಆಮೇಲೆ ಬ್ಯಾಟ್ರಿ ಕೂಡ ಮೇಕ್ ಇನ್ ಇಂಡಿಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಬೆಂಗಳೂರಿನಲ್ಲಿ ತಯಾರು ಮಾಡಿದ್ದಂಥ ಬ್ಯಾಟ್ರಿ ಇದು. ಸೊ ಈ ಬ್ಯಾಟ್ರಿನ ನಿಮಗೆ ಯಾವುದೇ ಕಾರಣಕ್ಕೆ ಯಾವ ಚೈನ್ ಅದು ಎಲ್ಲಿ ಇಲ್ಲ, ನಮ್ಮಲ್ಲೇ ನಮ್ಮ ರಾಷ್ಟ್ರದಲ್ಲಿನೇ ತಯಾರಾಗಿದ್ದು ಬ್ಯಾಟ್ರಿನ ನಾವು ಬಳಸಕತ್ತೀವಿ. ಅದನ್ನು ತುಂಬ ಟೈಮ್ ಕೊಡೋಂಥ, ತುಂಬ ವಾರಂಟಿ ಕೊಡೋಂಥ, ತುಂಬ ನಿಮಗೆ ಬಾಳಿಕೆ ಬರೋವಂಥ ಬ್ಯಾಟ್ರಿನೂ ಕೊಡ್ತಾಯಿದ್ದೀವಿ ನಿಮಗೆ. ಸೊ ಈ ಬ್ಯಾಟ್ರಿಯಿಂದ ನಿಮಗೆ ಯಾವುದೇ ತೊಂದರೆಗಳಾದರೂ ಕೂಡ ಈ ಬ್ಯಾಟ್ರಿಯಲ್ಲಿ ನಮಗೆ BMS ಇರ್ತದೆ. ತೊಂದರೆ ಇಲ್ಲಾರ್ದಂಗೆ ಬ್ಯಾಟ್ರಿನ ಮೇಂಟೆನೆನ್ಸ್ ಬಾಳಿಕೆ ಬರೋಂಗೆ ಬ್ಯಾಟ್ರಿನ ತಯಾರು ಮಾಡಿದ್ದೀವಿ ಸರ್. ಈಗ ಮಾರ್ಕೆಟಲ್ಲಿ ತುಂಬ ಡ್ರೋನ್ಸ್ ಇದೆ. ಸೊ ಆ ಡ್ರೋನ್ಗೂ ಈ ಡ್ರೋನ್ಗೂ ಫ್ಲೈಟ್ ಟೈಮ್ ಏನಾದರೂ ವೇರಿಯೇಷನ್ ಇದೆಯಾ, ಡಿಫ್ರೆಂಟ್ ಇದೆಯಾ? ಖಂಡಿತ. ಈ ಡ್ರೋನು ನಮಗೆ ಮಾರ್ಕೆಟಲ್ಲಿ ಇರೋ ಡ್ರೋನ್ಗಿಂತ 200% ನಮ್ಮ ಡ್ರೋನ್ ಫ್ಲೈಟ್ ಟೈಮ್ ಜಾಸ್ತಿ ಇದೆ. ಈ ಫ್ರೇಮ್ ಆಗಲಿ, ಈ ಬ್ಯಾಟ್ರಿ ಆಗಲಿ, ಈ ಕಾಂಬಿನೇಷನ್ ಏನಿದೆಯಲ್ಲ, ನಿಮಗೆ ಒಂದು ಚಾರ್ಜಿಗೆ ಒಂದು ಬ್ಯಾಟ್ರಿ ಒಂದು ಸಲ ಚಾರ್ಜ್ ಮಾಡಿದರೆ 8 ರಿಂದ 10 ಟ್ಯಾಂಕು ನೀವು ಸ್ಪ್ರೇ ಮಾಡ್ಬೋದು. ವೆರಾಸ್ ಎನಿ ಅದರ ಡ್ರೋನ್ 3 ರಿಂದ 4 ಬರೋದೇ ಭಾಳ ಕಷ್ಟ ಇದೆ. ಈಗಾಗಲೇ ರೈತ ಬಾಂಧವರಿಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಇದ್ರ ಬಗ್ಗೆ. ಯಾಕಂದರೆ ಬೇರೆ ಡ್ರೋನ್ ಎಲ್ಲ ಬಳಸಿದ್ದಾರೆ, ಚೈನಾ ಫ್ರೇಮ್ಸ್ ಬಳಸಿದ್ದಾರೆ, ಅದು 3 ರಿಂದ 4 ಟ್ಯಾಂಕ್ ಬರೋದಕ್ಕಿಂತ ಯಾವುದು ಕೂಡ ಸಾಧ್ಯ ಇಲ್ಲ. ಬಟ್ ನಮ್ಮ ಡ್ರೋನು 8 ರಿಂದ 10 ಟ್ಯಾಂಕ್ ಬರ್ತದೆ. ಈ 2 ಬ್ಯಾಟ್ರಿಯಿಂದ ನೀವು ಒಂದು ಸಲ ಹೊಲಕ್ಕೆ ಒಯ್ದರೆ 20 ಎಕರೆ ಸ್ಪ್ರೇ ಮಾಡ್ಕೊಂಡು ಆರಾಮ್ಸೆ ಬರೋದು. ಮುಂಜಾನೆ ಒಂದು 20 ಎಕರೆ, ಸಾಯಂಕಾಲ 20 ಎಕರೆ, ಅಂದರೆ 40 acres ಪರ್ ಡೇ ಯು ಕ್ಯಾನ್ ಆವರೇಜ್. ಎಫಿಷಿಯೆಂಟ್ ಪೈಲಟ್ ಇದ್ದರೆ 40 ಎಕರೆ ಆರಾಮ್ಸೆ ಸ್ಪ್ರೇ ಮಾಡ್ಬೋದು. ಸೊ ಈಗ ನಾರ್ಮಲ್ ಆಗಿ ಡ್ರೋನ್ ಯೂಸ್ ಮಾಡ್ತಾ ಇರೋಂಥ ರೈತರು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಸ್ ಏನು ಸರ್? ರೈತರು ಜನರಲ್ಲಿ ಅವರಿಗೆ ಫ್ಲೈಟ್ ಟೈಮೇ ದೊಡ್ಡ ಸಮಸ್ಯೆ ಈಗ. ಆಮೇಲೆ ಒಂದು ವೇಳೆ ಫ್ಲೈಟ್ ಟೈಮ್ ಬರೋ ಅಂಥ ಫ್ರೇಮ್ ತೊಗೊಂಡು ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಇದೆ. ಸೊ ಇವೆರಡು ಸಮಸ್ಯೆಗಳು ರೈತರು ತುಂಬ ಫೇಸ್ ಮಾಡ್ತಾರೆ. ಅಂದರೆ ಈಗ ಈ ಫ್ರೇಮು ಆ ಬ್ಯಾಟ್ರಿ ತೊಗೊಂಡೋಗಿ ಒಂದು 3 ಎಕರೆ ಸ್ಪ್ರೇ ಮಾಡಿಕೊಂಡು ಮತ್ತೆ ಬ್ಯಾಟ್ರಿ ಚೇಂಜ್ ಮಾಡಿ ಮತ್ತೆ 3 ಎಕರೆ ಅಂದರೆ ಅದು ತುಂಬ ತ್ರಾಸಾಗುತ್ತೆ. ಹೌದು. ಅದು ಈಗ ಫೇಸ್ ಮಾಡ್ತಿರೋದು. ಆ ಸಮಸ್ಯೆಗಳೆಲ್ಲ ನಾವು ಒಂದು ಪರಿಷ್ಕಾರ ಕಂಡುಹಿಡಿದೀವಿ ನಾವು. ಸೊ ಈಗ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಹೇಳಿದ್ರಿ. ಸೊ ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಆಗುತ್ತೆ ಮತ್ತು ಯಾವ ರೀತಿ ಉಪಯೋಗ ಆಗುತ್ತೆ ರೈತರಿಗೆ ಇದು? ಈ ಡ್ರೋನಲ್ಲಿ ನಾವು ಒಂದು ಲೈಟ್ ವೆಯ್ಟ್ ಫ್ರೇಮ್ ವಿತ್ ಮೆಟಲ್ ಆ್ಯಂಡ್ ಬ್ಯಾಟ್ರಿ ಇವೆರಡನ್ನು ನಾವು ಈ ಡ್ರೋನಲ್ಲಿ ಪ್ರತ್ಯೇಕವಾಗಿ R&D ಮಾಡಿ ಕೊಟ್ಟಿರೋದ್ರಿಂದ ನಾವು ಒಂದು 8 ರಿಂದ 10 ಟ್ಯಾಂಕ್ ಬಳಸೋಕ್ಕೆ ಈ ಡ್ರೋನ್ ಉಪಯೋಗ ಆಗುತ್ತೆ ನಿಮಗೆ. ಸೊ ಅಂದರೆ ಒಂದು ಸಾರಿ ಚಾರ್ಜ್ ಮಾಡಿದ್ರೆ 8 ಎಕರೆ ಸ್ಪ್ರೇ ಮಾಡಿ. ಅದೇ ಬೇರೆ ಡ್ರೋನ್ ಅಂದರೆ 3 ರಿಂದ 4 ಟ್ಯಾಂಕ್ ಮಾತ್ರನೇ ಬಳಸೋಕೆ ಅನುಕೂಲ ಆಗುತ್ತೆ. ಸೊ ಈ ಡ್ರೋನಿಂದ ನಾವು ಅದನ್ನು 200% ನಾವು ಇಂಪ್ರೂವ್ಮೆಂಟ್ ಅಚೀವ್ಮೆಂಟ್ ಆಗಿದೆ. ಸೊ ಅದರಿಂದ ನಮಗೇನಾಗುತ್ತೆ, ಈಗ ಒಂದು ಬ್ಯಾಟ್ರಿಯಿಂದ 8 ರಿಂದ 10 ಎಕರೆ ಬರೋದರಿಂದ ನಾವು ಫೀಲ್ಡ್ಗೆ ಹೋಗಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ನು ಈಸಿ ಆಗುತ್ತೆ. ಮತ್ತು 8 ರಿಂದ 10 ಎಕರೆ ಹೊಡೆಯೋದ್ರಿಂದ 2 ಬ್ಯಾಟ್ರಿಯಿಂದ 20 ಎಕರೆ ಮಾರ್ನಿಂಗ್ ಸ್ಪ್ರೇ ಮಾಡ್ಬೋದು 2 ಅವರ್ಸಲ್ಲಿ, ಮತ್ತು ಈವ್ನಿಂಗ್ 20 ಎಕರೆ, ಅಂದರೆ ಸತತ ನೀವು 40 acres ಪರ್ ಡೇ ಆನ್ ಆ್ಯಂಡ್ ಆವರೇಜ್ ಸ್ಪ್ರೇ ಮಾಡ್ಬೋದು. ಸೊ ಬೇರೆ ಆದರೆ ನಿಮ್ಗೆ 20 ಎಕರೆ ಅಂದರೆ ಭಾಳ ಕಷ್ಟ ಆಯಿತು. ಇದು ಆಲ್ಮೋಸ್ಟ್ 100% ಎಫಿಷಿಯನ್ಸಿ ತೋರಿಸೋದು ನಿಮಗೆ. ಇದರಿಂದ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ನು, ಟೈಮು, ಹಣ ಎಲ್ಲ ನಿಮಗೆ ಉಳಿತದೆ.
8 ಎಕರೆ ಸ್ಪ್ರೇ ಮಾಡೋಂಥದ್ದು ಯಾವುದು ಡ್ರೋನ್ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಇವತ್ತಿನವರೆಗೆ ಯಾವ ಡ್ರೋನು ರೆಕಾರ್ಡೆಡ್ ಇಲ್ಲ. ಇದು ನಾವು ಓಪನ್ ಆಗಿ ಕ್ಲಿಯರ್ ಚಾಲೆಂಜ್ ಮಾಡ್ಬೋದು. ಈ ಡ್ರೋನ್ ಅಂದರೆ ನಮ್ಗೆ 8ರಿಂದ 10 ಟ್ಯಾಂಕು, ಎಕ್ಸ್ಪರ್ಟ್ ಪೈಲಟ್ ಆದರೆ 10 ಟ್ಯಾಂಕ್ ಆರಾಮ್ಸೆ ಮಾಡ್ಬೋದು. ಟ್ರೈನರ್ ಆದರೆ 8 ಟ್ಯಾಂಕ್ ಮಿನಿಮಮ್ 8 ಮ್ಯಾಕ್ಸ್ 10 ಟ್ಯಾಂಕ್ಸ್ ಸಿಂಪರಣೆ ಮಾಡೋಕ್ಕೆ 100% ನಾವು ಇದು ಇದೆ. ಇದರಲ್ಲಿ ನಿಮಗೆ ಈ ಡ್ರೋನ್ ಆಗಲಿ, ಈ ಬ್ಯಾಟ್ರಿ ಆಗಲಿ, ನಿಮಗೆ ಚಾರ್ಜರ್ ಆಗಲಿ ಎಲ್ಲವೂ ನಮ್ಮ ಮೇಕ್ ಇನ್ ಇಂಡಿಯಾ ಇದಾವೆ. ಸರ್ವಿಸ್ ಇದೆ, ವಾರಂಟಿನೂ ಇದೆ. ಅದರ ಮೇಲೆ ತುಂಬ ನಿಮಗೆ ಆ್ಯಪ್ ಮೂಲಕ ನಿಮಗೆ ಎಲ್ಲ ರೀತಿಯಲ್ಲಿ ನಾವು ನಿಮಗೆ ಟ್ರೈನಿಂಗ್ ಮಾಡಿಕೊಡ್ತೀವಿ. ಸಣ್ಣ ಪುಟ್ಟ ರಿಪೇರಿ ಯಾವುದೇ ಆದರೂ ಕೂಡ ನಾವು ನಿಮ್ಮ ಆ್ಯಪ್ ಮೂಲಕ, ಚಾಟ್ಬಾಟ್ ಮೂಲಕ ನಿಮ್ಮ ಸಮಸ್ಯೆಗಳು ಅಲ್ಲೇ ಬಗೆಹರಿಸ್ತೀವಿ. ಸರ್, ಈಗ ಮೆಟಲ್ ಬಾಡಿ ಅಂತ ಹೇಳಿದ್ರೆ ಇದು ಎಷ್ಟು ಸ್ಟ್ರೆಂತ್ ಇದೆ, ಎಷ್ಟು ಸ್ಟ್ರಾಂಗ್ ಇದೆ? ಇದು ನಮ್ಮದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಎಲ್ಲ ಮಿಕ್ಸ್ ಫ್ರೇಮ್ ಇದು. ಓಕೆ, ಈ ಫ್ರೇಮ್ ನಿಮಗೆ ಯಾವುದೇ ಕಾರಣಕ್ಕೆ ನಿಮಗೆ ಒಬ್ಬ ಮನುಷ್ಯ ನಿಂತರೂ ಕೂಡ ಯಾವುದೇ ಡ್ಯಾಮೇಜ್ ಆಗಲಾರ್ದಂಗೆ, ಯಾವುದೇ ನಿಮಗೆ ತೊಂದರೆ ಇಲ್ಲಾರ್ದಂಗೆ ವೆಯ್ಟ್ ಮ್ಯಾನೇಜ್ ಮಾಡಿ ನಾವು ಮೆಟಲ್ ಫ್ರೇಮ್ ಮಾಡಿದ್ದೀವಿ. ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಇದೆ. ಅಷ್ಟೊಂದು ಸ್ಟ್ರಾಂಗ್ ಇದೆ. ಸೊ ಈ ಬ್ಯಾಟ್ರಿ ಬಂದು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಸ್ಟ್ರೆಂತ್ ಇದೆ ಸರ್ ಹಾಗಾದರೆ? ಈ ಬ್ಯಾಟ್ರಿ ನಿಮಗೆ 300 ಸೈಕಲ್ಸು ವಾರಂಟಿನೂ ಸಿಗುತ್ತೆ. ಆಮೇಲೆ ಮೇಂಟೆನೆನ್ಸು ಚೆನ್ನಾಗಿರ್ತದೆ. ಈ ಬ್ಯಾಟ್ರಿ ತಯಾರು ಮಾಡಿರೋದು ನಾವು ಬೆಂಗಳೂರಲ್ಲಿ ತಯಾರು ಮಾಡಿಸಿದ್ವಿ, ಟ್ರಿಂಪ್ಲೈ ಕಂಪನಿ ಅಂತ. ಸೊ ಇದು ನಿಮಗೆ ಬ್ಯಾಟ್ರಿ ವಾರಂಟಿ, ಸರ್ವಿಸಸ್, ಎವ್ರಿಥಿಂಗ್ ವಿಲ್ ಬಿ ನಮ್ಮ ಸ್ವರಾಜ್ಯದಲ್ಲಿ ತಯಾರಾಗಿರೋದ್ರಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲಾರ್ದಂಗೆ ಜವಾಬ್ದಾರಿ ನಾವು ತೊಗೊತೀವಿ. ಸರ್, ಈಗ ಚಾರ್ಜರ್ ಬಂದುಬಿಟ್ಟು ಈ ಮೇಡ್ ಇನ್ ಚೈನಾ ಕಡೆಯಿಂದ ತರ್ತಾರೆ, ಬೇರೆ ಕಡೆಯಿಂದ ತರ್ತಾರೆ. ಸೊ ನಿಮ್ಮ ಚಾರ್ಜರ್ ಬಂದುಬಿಟ್ಟು ಎಷ್ಟು ಎಫಿಷಿಯೆಂಟ್ ಆಗಿದೆ ಸರ್? ಸೊ ಈ ಚಾರ್ಜರ್ ನಿಮಗೆ ಮೇಡ್ ಇನ್ ಇಂಡಿಯಾ, ದಟ್ ಈಸ್ ದ ಹೈದ್ರಾಬಾಡಲ್ಲಿ ತಯಾರಾಗಿರೋದ್ರಿಂದ ಈ ಚಾರ್ಜರ್ ನಿಮಗೆ ಏನಾಗುತ್ತೆ, ಬೇರೆ ಚಾರ್ಜರು ಯಾವ್ದು ಬೇಕಾದ್ರೆ ಅದಕ್ಕೆ ಚಾರ್ಜ್ ಮಾಡಿದರೆ ಬ್ಯಾಟ್ರಿ ಚಾರ್ಜರ್ ಫೇಲ್ ಆಗೋ ಚಾನ್ಸಸ್ ಇದೆ. ಇದರಲ್ಲಿ ನೀವು ಈವನ್ ಮನೆಯಲ್ಲಾಗಲಿ ಟ್ರಾನ್ಸ್ಫಾರ್ಮರ್ ಎಲ್ಲಿ ಯಾವುದಕ್ಕೆ ಕನೆಕ್ಟ್ ಮಾಡಿದರೂ ಕೂಡ ಈ ಚಾರ್ಜರ್ ನಿಮಗೆ ಬರ್ನ್ ಆಗೋದು ಪ್ರಾಬ್ಲಮ್ ಇರೋಲ್ಲ. ಇದಕ್ಕೆ ಸೇಫ್ಟಿ ಮಾಡ್ಯೂಲ್ ಇದೆ. ಈ ಮಾಡ್ಯೂಲಿಂದ ನಿಮ್ಗೆ ಏನಾಗುತ್ತೆ, ಏನಾದರೂ ತೊಂದರೆ ಆದರೆ ಈ ಸೇಫ್ಟಿ ಮಾಡ್ಯೂಲ್ ಹೋಗುತ್ತೆ ಬಿಟ್ಟು ನಿಮ್ಮ ಚಾರ್ಜರ್ ಯಾವುದೇ ರೀತಿ ತೊಂದರೆ ಕೊಡೋಲ್ಲ. ಸತತ ಭಾಳ ರೈತರು ಪ್ರಾಬ್ಲಮ್ ಮಾಡ್ಕೊಂಡಿರೋದು ಯಾವ ವೋಲ್ಟೇಜಿಗೆ ಎಷ್ಟು ವೋಲ್ಟೇಜಲ್ಲಿ ಏನು ಚಾರ್ಜ್ ಮಾಡಬೇಕೆಂಬುದು ಅವ್ರಿಗೆ ತಿಳಿಲಾರ್ದಾಗ ಬ್ಯಾಟ್ರಿ ಚಾರ್ಜರ್ ಸುಟ್ಕೊತಾ ಇದ್ದಾರೆ. ಸೊ ಅದಕ್ಕೆ ನಾವು ಇದು ಯಾರು ಏನು ತಿಳಿಲಾರ್ದ ರೈತರು ಆದರೂ ಕೂಡ ಈ ಚಾರ್ಜರನ್ನು ಆನ್ ಮಾಡಿದರೆ ಚಾರ್ಜರ್ ನಿಮಗೆ ಡ್ಯಾಮೇಜ್ ಆಗೋಲ್ಲ. ಚಾರ್ಜರ್ ಈಸ್ ದ ಅತಿ ಮುಖ್ಯವಾಗಿದ್ದ ಒಂದು ವಸ್ತು ಇದು ಡ್ರೋನಲ್ಲಿ. ಈ ಚಾರ್ಜರ್ ನಿಮಗೆ 1 ವರ್ಷ ವಾರಂಟಿ ಕೊಡಲಾಗುತ್ತೆ ನಿಮಗೆ. ಸೊ ಚಾರ್ಜಿಂಗ್ ಬಂದುಬಿಟ್ಟು ಎಷ್ಟು ಟೈಮ್ ಬೇಕಾಗುತ್ತೆ ಸರ್? 45 ನಿಮಿಷ ಆಗುತ್ತೆ ನಿಮಗೆ. 45 ನಿಮಿಷ ಅಂದರೆ ಮೊಬೈಲ್ ಥರ? ಮೊಬೈಲ್ ಥರ ನಿಮಗೆ 45 ನಿಮಿಷದಲ್ಲೇ ಈ ಬ್ಯಾಟ್ರಿ ಚಾರ್ಜ್ ಆಗ್ಬಿಡುತ್ತೆ. ಸರ್, ಈಗ ಡ್ರೋನ್ ಏನು ತಗೊಳ್ತೀವಿ, ಆಫ್ಟರ್ ಸೇಲ್ಸ್ ಯಾವ ರೀತಿ ನಮ್ಗೆ ಸರ್ವಿಸ್ ಕೊಡ್ತೀರಾ ನೀವು? ನಿಮಗೆ ಜನರಲ್ ಆಗಿ ಈಗಾಗಲೇ ಡ್ರೋನ್ ಬಗ್ಗೆ ರೈತರಿಗೆ ಮಾಹಿತಿ ಇದೆ. ಈ ಡ್ರೋನನ್ನು ನಾವು ಒಂದು ಆ್ಯಪ್ಗೆ ಬಿಡುಗಡೆ ಮಾಡಿದ್ವಿ. ಚಾಟ್ಬಾಟ್ ಆ್ಯಪಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲವೂ ಅಲ್ಲೇ ನಿಮಗೆ ಪರಿಹಾರ ಆಗೋಂಗೆ ನಾವು ಒಂದು ಆ್ಯಪ್ ಮೂಲಕ ನಿಮಗೆ ಎಲ್ಲ ಎಡ್ಯುಕೇಟ್ ಮಾಡಿಕೊಡ್ತೀವಿ. ಮೇಜರ್ ಏನಾದರೂ ಸಮಸ್ಯೆಗಳಿದ್ದರೆ ಮಾತ್ರನೇ. ಆಮೇಲೆ ಅದು ಅಲ್ಲದೆ ನಾವು ಕರ್ನಾಟಕ ತುಂಬ ಸರ್ವಿಸ್ ಸೆಂಟರ್ಸ್ ಓಪನ್ ಮಾಡಲಾಯಿತು. ನಿಮಗೆ ಆ ಥರ ಇರೋದು ಡಿಸ್ಟ್ರಿಕ್ಟಿಗೆ ಒಂದು ಸರ್ವಿಸ್ ಸೆಂಟರ್ ಓಪನ್ ಮಾಡಿದ್ದೀವಿ. ಅವು ನಿಮಗೆಲ್ಲ ಮಾಹಿತಿ ಕೊಡ್ತೀವಿ ನಾವು. ಸೊ ಈಗ ರೈತರಿಗೆ ಏನಾದರೂ ಆಫರ್ ಇದೆಯಾ, ಹೇಗೆ ಸರ್? ಇದೆ, ಎಕ್ಸ್ಚೇಂಜ್ ಆಫರ್ ಇದೆ. ನಿಮ್ಗೆ ಯಾರಾದರೂ ಕೂಡ ಈ ಚೈನಾ ಫ್ರೇಮ್ ಬಳಸಿ ಸ್ವಲ್ಪ ಬೇಜಾರಾಗಿರೋರು ಯಾರಾದರೂ ಕೂಡ ಈ ಹೊಸ ಡ್ರೋನ್ ಲೈಕ್ ಆಗಿ ತೊಗೋಬೇಕಂತ ಉದ್ದೇಶ ಇದ್ದರೆ ನಾವು ಎಕ್ಸ್ಚೇಂಜ್ ಆಫರ್ ಮಾಡಿದ್ದೀವಿ. ನೀವು ಓಲ್ಡ್ ಡ್ರೋನ್ ಕೊಟ್ಟು ನಾವು ಈ ಡ್ರೋನ್ನ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ಈ ಮಾಡೆಲ್ಗೆ ಈ T12 ರಿಮೋಟ್ ಕೊಡೋ ಉದ್ದೇಶ ಏನಂದರೆ, ನಿಮಗೆ ಬೇರೆ ಸ್ಕ್ರೀನ್ ಮಾಡೆಲ್ಸ್ ಆದರೆ ನಿಮಗೆ ಬ್ಯಾಟ್ರಿ ರಿಮೋಟ್ ಲೈಫು 1 ದಿವಸದಲ್ಲೇ ಮುಗಿತದೆ. ಆಮೇಲೆ ಹೀಟ್ ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಎಲ್ಲ ಸಮಸ್ಯೆಗಳೊಂದಿಗೆ ನಾವು ಆಮೇಲೆ ಒಂದು ಪರಿಷ್ಕಾರ ಮಾಡಿದ್ದೀವಿ. ಅಂದರೆ ಈ T12 ರಿಮೋಟ್ ಅಂದರೆ 3 ದಿವಸವರೆಗೆ ನೀವು ಚಾರ್ಜ್ ಮಾಡೋದು ಕೂಡ ಅವಶ್ಯಕತೆ ಇರೋಲ್ಲ. ಯಾಕಂದರೆ ಈ ಬ್ಯಾಟ್ರಿ ಲೈಫ್ ಭಾಳ ಇರೋದ್ರಿಂದ 1 ದಿವಸಕ್ಕೆ 40 ಎಕರೆ ಸ್ಪ್ರೇ ಮಾಡೋದ್ರಿಂದ ಈ ರಿಮೋಟ್ಗೆ ನಮಗೆ ಚಾರ್ಜಿಂಗ್ ಭಾಳ ಬಾಳಿಕೆ ಬೇಕಾಗುತ್ತೆ. ಆಮೇಲೆ ನಿಮಗೆ ಹೊಸದಾಗಿ ಡ್ರೋನ್ ಬಳಸೋರಿಗೆ ಅವ್ರ ಮೊಬೈಲಲ್ಲಿ ಅನುಕೂಲ ಇರ್ತದೆ. ಮೊಬೈಲ್ ಆಪರೇಟಿಂಗ್ ಅವ್ರಿಗೆ ಅನುಕೂಲ ಇರೋದ್ರಿಂದ ಈ T12 ರಿಮೋಟ್ ಅವ್ರ ಮೊಬೈಲ್ ಕನೆಕ್ಟ್ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಈಸಿ ಆಗುತ್ತೆ, ಕಾಂಪ್ಲಿಕೇಟೆಡ್ ಇರೋಲ್ಲ. ಅದಕ್ಕಾಗಿ ಸರಳವಾಗಿರಲಿ ಅಂತೇಳಿ ಈ T12 ರಿಮೋಟನ್ನು ನಾವು ಅಳವಡಿಸಿದ್ದೀವಿ. ನಿಮ್ಮ ಬ್ರ್ಯಾಂಚ್ಗಳೆಲ್ಲ ಎಲ್ಲಿದೆ ಸರ್? ನಮ್ಮ ಬ್ರಾಂಚ್ಗಳು ಈಗ ಸದ್ಯ ಬಳ್ಳಾರಿಯಲ್ಲಿದೆ, ಆಮೇಲೆ ಗುಲ್ಬರ್ಗಾದಲ್ಲಿ ಒಂದಿದೆ, ರಾಯಚೂರಲ್ಲಿದೆ. ಈಗ ಬೆಂಗಳೂರು, ತುಮಕೂರು, ಈ ಚಿತ್ರದುರ್ಗ, ಹಾಸನ ಡಿಸ್ಟಿಕ್ಗಳಲ್ಲಿ ಮಾಡಬೇಕೆಂಬುದು ಒಂದು ಇದನ್ನು ನಾವು ಅಪಾಯಿಂಟ್ ಮಾಡಕತ್ತೀವಿ. ಈ ಡ್ರೋನ್ ದರ ಬಗ್ಗೆ ನಿಮಗೆ ತಿಳಿಸ್ಬೇಕಂದ್ರೆ ನಮ್ಮ ನಂಬರ್ ಕೊಟ್ಟಿರ್ತೀವಿ. ಈ ನಂಬರ್ಗೆ ನೀವು ಸಂಪರ್ಕಿಸಿದರೆ ನಾವು ಎಲ್ಲ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ.